ಸ್ನೇಹಿತರೆ, ಈಗ ತಾನೇ ಹೋಗ್ತಾ ಇದ್ದೀರಿ. ಯಾರೋ ಇಬ್ರು ಇದರಂತೆ, ಗಂಡ ಹೆಂಡತಿ. ಅವರು ಸಮಸ್ಯೆ ಏನಾಗಿದೆ ಅಂತ ಗೊತ್ತಿಲ್ಲ, ಹೋಗ್ತಿದ್ದೀರಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಆಗಸ್ಟ್ 5ನೇ ತಾರೀಕು ಮಂಜಣ್ಣರವರ ಹುಟ್ಟುಹಬ್ಬ ಇದೆ. ಸೊ ಆದ್ರಿಂದ ಅವ್ರ ತಮ್ಮದಿರೆಲ್ಲರೂ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಸೊ ಈಗ ಹೋಗ್ತಿದ್ದೀರಿ. ಇಲ್ಲಿ ಮುಂದೆ ಯಾರೋ ಇಬ್ರು ಸುಮಾರು ದಿವಸಗಳಿಂದ ಊಟ ನೀರು ಇಲ್ದಿರ ರಸ್ತೆಯಲ್ಲೇ ಮಲ್ಕೊಂಡಿದಾರಂತೆ. ಕಾಲೇನೋ ಕೊಳ್ತೋಗಿದೆ ಅಂತ ಹೇಳಿದ್ರು, ಹುಳ ಬಿದ್ದಿದೆ ಅಂತ ಹೇಳಿದ್ರು. ಸೊ ಅವ್ರನ್ನ ರಕ್ಷಣೆ ಮಾಡಿ ಅವ್ರ ಸಂಪೂರ್ಣ ವೆಚ್ಚ, ಅವರು ಎಲ್ಲಿ ತನಕ ಆರೋಗ್ಯವಾಗಿರ್ತಾರೋ, ಅವರು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿರುವಂತಹ ವ್ಯವಸ್ಥೆನ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಮ ಮಂಜಣ್ಣನವರ ತಮ್ಮಂದಿರೆಲ್ಲ ಬಂದಿದ್ದಾರೆ. ಸೊ ಅಂದ್ರೆ ಇವತ್ತು ನೋಡ್ಬೋದು, ಯಾರ್ದಾದ್ರು ಹುಟ್ಟುಹಬ್ಬ ಬಂದ್ರೆ ಎಲ್ಲಾದ್ರೂ ಹೋಗ್ಬಿಟ್ಟು ಆಶ್ರಮಕ್ಕೆ ಊಟ ಕೊಡಿಸ್ತಾರೆ, ಅಥವಾ ಬೆಡ್ಶೀಟ್ ಕೊಡ್ತಾರೆ, ಯಾವ್ದಾದ್ರು ಸ್ಕೂಲ್ಗಳಿಗೆ ಬುಕ್ಸ್ ಕೊಡ್ತಾರೆ, ತುಂಬಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾರೆ. ಆದ್ರೆ ಇವರೆಲ್ಲರೂ ಬಂದು ಮಂಜಣ್ಣರವರು ಹೆಸರಲ್ಲಿ ಒಂದು ಇಬ್ಬರಾದ್ರೂ ಜೀವ ಕಾಪಾಡೋಣ ಅಂತ ಹೇಳಿ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಸೊ ಆದ್ರಿಂದ ಇವತ್ತು ಹೋಗ್ತಾ ಇದ್ದೀರಿ. ಈಗ ತಾನೇ ಒಂದು ಫೋನ್ ಬಂದಿತ್ತು, ಇಬ್ರು ಗಂಡ ಹೆಂಡತಿ ರಸ್ತೆಯಲ್ಲಿ ಇದ್ದಾರೆ, ಬನ್ನಿ ಕರ್ಕೊಂಡೋಗಿ ಅವ್ರನ್ನ ಅಂತ ಹೇಳಿ. ಸೊ ಅದೇ ಟೈಮ್ಗೆ ನಮ್ಮ ಸ್ನೇಹಿತರುಗಳು ಕೂಡ ಫೋನ್ ಮಾಡಿದ್ರು. ಹೋಗ್ತಾ ಇದ್ದೀರಿ, ಇನ್ನೇನು ಅವ್ರನ್ನ ರಕ್ಷಣೆ ಮಾಡ್ತೀರಿ ಈಗ. ಮತ್ತೆ ಹಿಂಗೂ ಕೂಡ ಮಂಜುನಾರ್ ಕಂಡ್ರೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಗುತ್ತೆ, ಅವ್ರ ನೋಡ್ಬೇಕು ಅಂತ ಅನ್ಸುತ್ತೆ. ಯಾಕಂತಂದ್ರೆ ತುಂಬಾ ಜನ ನಮ್ಮ ಆಶ್ರಮಕ್ಕೆ ಬಂದು ಆಂಬ್ಯುಲೆನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳನ್ನ ಮಾಡ್ಕೊಂಡು ಹೋದ್ರು. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಆಶ್ರಮಕ್ಕೆ ಆಂಬ್ಯುಲೆನ್ಸ್ ಬಂದಿರಲಿಲ್ಲ. ತುಂಬಾ ಜನ ಏನ್ ಅನ್ಕೊಂಡಿದ್ರು ಅಂದ್ರೆ, ಯಾರೋ ಆಂಬ್ಯುಲೆನ್ಸ್ ಕೊಡ್ಸಿದ್ದಾರೆ ಇವ್ರಿಗೆ ಅಂತ ಅನ್ಕೊಂಡಿದ್ರು. ಯಾರು ಕೂಡ ಆಂಬ್ಯುಲೆನ್ಸ್ ಕೊಡ್ಸಿಲ್ಲ. ಬಟ್ ಈಗಲೂ ಕೂಡ ನಾನು ನಂಬಕ್ಕಾಗ್ತಿಲ್ಲ ಇವ್ರು ಆಂಬ್ಯುಲೆನ್ಸ್ ಕೊಡ್ಸಿದಾರೆ ಅಂತ ಹೇಳಿ. ಯಾಕಂತಂದ್ರೆ ತುಂಬಾ ಜನ ಬಂದು ವಿಡಿಯೋಗಳು ಮಾಡಿಸ್ಕೊಂಡ್ರು, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಕೊಂಡ್ರು. ಆದ್ರೆ ಇವ್ರ ಹೆಸರು ಧನುಷ್ ಅಂತ ಹೇಳಿ ನಮ್ಮ ಆಶ್ರಮಕ್ಕೆ ಆಗಕ್ ಬರ್ತಾ ಇದ್ರು. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ, ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ ಶ್ರೀಮಂತ